5 ವರ್ಷ ನಾನೇ ಸಿಎಂ 2028ಕ್ಕೂ ನನ್ನದೇ ನಾಯಕತ್ವ 2028ರ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ಸಿಎಂ ಇವತ್ತು ದೆಹಲಿಯಲ್ಲಿ ಹೇಳಿದ್ದಾರೆ. ನಾಯಕತ್ವ ಬಿಟ್ಟು ಕೊಡಲ್ಲ ಅಂತ ತೊಡೆತಟ್ಟಿದ್ದಾರೆ. 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆಗೆ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಪಟ್ಟು ಹಿಡಿದಿದ್ದಾರೆ. 2028ಕ್ಕೂ ನನ್ನದೇ ನಾಯಕತ್ವ ಅಂತ ಸಿದ್ದರಾಮಯ್ಯ ಬಿಗಿ ಪಟ್ಟು ಹಿಡಿದಿದ್ದಾರೆ. ಮುಂದಿನ ಚುನಾವಣೆಗೂ ನಾಯಕತ್ವ ಬಿಡಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದೀರಾ ಅಂತ 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯಿತು. ಅಂದ್ರೆ ನೀವೇ ಮುಂದುವರಿತೀರಿ ಸರ್ 2028ಕ್ಕೂ? 2028 ಪುನಃ ಅದಕ್ಕೆ ತಿರುಗಿ ಕೇಳಿದ್ರೆ ಏನ್ ಮಾಡೋದು? ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. ಸಚಿವಾಕಾಂಕ್ಷಿಗಳಿಗೆ ಸಿಎಂ ಸಿದ್ದರಾಮಯ್ಯ ಶಾಕ್ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಪುನರ್ರಚನೆಯೂ ಇಲ್ಲ, ನಾಯಕತ್ವ ಬದಲೂ ಇಲ್ಲ. ಮಂತ್ರಿ ಆಗುವ ಕನಸು ಕಂಡವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಸಚಿವರಾಗುವ ಶಾಸಕರ ಕನಸು ಈ ಮೂಲಕ ಭಗ್ನವಾಗಿದೆ. ದೆಹಲಿಯಲ್ಲೇ ಸಂದೇಶವನ್ನು ರವಾನಿಸಿದ್ದಾರೆ ಸಿದ್ದರಾಮಯ್ಯ. ಸಚಿವಾಕಾಂಕ್ಷಿಗಳಿಗೂ ಕೂಡ ಈ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಪುನರ್ರಚನೆಯೂ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಸಚಿವ ಸಂಪುಟದ ಸೆಪ್ಟೆಂಬರ್ ಕ್ರಾಂತಿಗೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಕ್ರಾಂತಿ ಅಂದ್ರೆ ಬದಲಾವಣೆನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ ಬದಲಾವಣೆಯೂ ಇಲ್ಲ ಅಂತ ಹೇಳಿದ್ದಾರೆ. ಬದಲಾವಣೆಯ ಬಗ್ಗೆ ಖರ್ಗೆ ಈಗಾಗಲೇ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಸುರ್ಜೇವಾಲಾ ಕೂಡ ಹೇಳಿದ್ದಾರೆ. ದೆಹಲಿಯಲ್ಲೇ ಕುಳಿತು ಹೊಸ ದಾಳವನ್ನ ಉರುಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕ್ರಾಂತಿ ಅಂದ್ರೆ ಏನು? ಬದಲಾವಣೆ ಅಂತ. ಕ್ರಾಂತಿ ಅಂದ್ರೆ ಬದಲಾವಣೆ ಅಲ್ಲ. ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು? ಹೇಳಪ್ಪ. ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು ಏನನ್ನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು? ಅದಕ್ಕೆ ಅರ್ಥ ಇಲ್ಲ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಇಸ್ ಇಟ್ ಎ ಪಾರ್ಟಿ ಡಿಸಿಷನ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.